530 kilometers in real life. 33 ಆಗೋಗಿದೆ. ರೀಚ್ ಆದ್ಮೇಲೆ ಡೆಸ್ಟಿನೇಷನ್ 14% ತೋರಿಸ್ತಾ ಇದೆ. ಲಿಂಕ್ ಮೋಡ್ಗೆ ಹೋಯ್ತು. ಗಾಡಿ ಎಲ್ಲ ನಿಂತೋದ್ರೆ ಚಾರ್ಜ್ ಖಾಲಿ ಆಗಿ ಯಾವ್ದಾದ್ರು ಲಾರಿಗೆ ಅಡ್ಡ ಹಾಕ್ಬಿಟ್ಟಾದ್ರೂ ನಾನು ಏರ್ಪೋರ್ಟ್ಗೆ ಹೋಗ್ಬಿಡ್ತೀನಪ್ಪ. 7% ಉಳಿದಿದೆ. ಸಿಯಾರಾ ಇವಿ ಕೊನೆಗೂ ಕೈಗೆ ಸಿಕ್ಕಿದೆ. ಆದ್ರೆ ಎಲ್ಲಾ ಇವಿ ಓನರ್ಸ್ಗೂ ಮೇನ್ ಬೇಕಾಗಿರೋದು ಒಳ್ಳೆ ಪ್ರಾಮಿಸಿಂಗ್ ರೇಂಜ್. ನೀವು ಆನಂದ್ ಕುಲಕರ್ಣಿ ಅವರಂತೂ ಕೇಳಿದ್ರಿ 510ರಿಂದ 530 ಕಿಲೋಮೀಟರ್ ಕೊಡುತ್ತೆ ಅಂತ. ಬಟ್ ಅದು ನಿಜವಾಗ್ಲೂ ಟ್ರಾನ್ಸ್ಲೇಟ್ ಆಗುತ್ತಾ ನಮ್ಮ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಅಲ್ಲಿ ತಿಳಿಸ್ಕೊಡ್ತೀವಿ. ಈ ಎಪಿಸೋಡ್ ಅಲ್ಲಿ ಜಾಸ್ತಿ ಬೇರೆ ಏನು ಡೀಟೇಲ್ಸ್ ಹೋಗಲ್ಲ, ಯಾಕಂದ್ರೆ ಈ ಟಾಟಾ ಸಿಯಾರಾ ಅಂತೂ ನೀವು ಆಲ್ರೆಡಿ ನೋಡಿದ್ದೀರಾ. ಏನು ಬದಲಾವಣೆಗಳಿಲ್ಲ. ಸ್ವಲ್ಪ ವೀಲ್ ಡಿಸೈನ್ ಚೇಂಜ್ ಆಗಿದೆ, ಫ್ರಂಟ್ ಫೇಶಿಯಾ ಸ್ವಲ್ಪ ಚೇಂಜ್ ಆಗಿದೆ. ಬಿಕಾಸ್ ಇದರಲ್ಲಿ ತುಂಬ ನಿಮಗೆ ಏರ್ ಡ್ಯಾಮ್ಸ್ ಅಥವಾ ಗ್ರಿಲ್ಸ್ ಬೇಡ, ಅದಕ್ಕೆ ಬಿಟ್ಟರೆ ತುಂಬ ಜಾಸ್ತಿ ಚೇಂಜಸ್ ಇಲ್ಲ. ಒಳಗಡೆ ಅಯೋನೈಸರ್ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಮತ್ತು ನಿಮಗೆ ಹೆಡ್ಸ್ ಅಪ್ ಡಿಸ್ಪ್ಲೇ ಬರುತ್ತೆ. ಅದು ಬಿಟ್ಟರೆ ಕಾರ್ ಆಲ್ಮೋಸ್ಟ್ ಸೇಮ್. ಬಿಕಾಸ್ ಬ್ಯಾಟ್ರಿ ಪ್ಯಾಕ್ ಬಂದಿರೋದ್ರಿಂದ ರೇರ್ ಸೀಟು 1 ಇಂಚ್ ಹತ್ರ ಮೇಲಾಗಿದೆಯಂತೆ. ಸೊ ನಿಮಗೆ ಅಲ್ಲೊಂದು ಚೂರು ಕಂಫರ್ಟ್ ಕಮ್ಮಿ ಆಗ್ಬೋದು, ಅದು ಬಿಟ್ಟರೆ ಜಾಸ್ತಿ ವ್ಯತ್ಯಾಸ ಇಲ್ಲ. ಹಿಂದೆ ಕೂಡ 3 ಚೆಕ್-ಇನ್ ಬ್ಯಾಗೇಜ್ನ ಈಸಿಯಾಗಿ ಸ್ಟೋರ್ ಮಾಡೋದು ಅಂತ ಟಾಟಾ ಕ್ಲೇಮ್ ಮಾಡ್ತಾರೆ. ಸೊ ಲೆಟ್ಸ್ ಗೆಟ್ ಟು ದ ಮೇನ್ ಪಾಯಿಂಟ್, ರಿಯಲ್ ವರ್ಲ್ಡ್ ರೇಂಜ್. ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ. ನಾನು ಶ್ರೀಗಂತ್. ಪ್ರಾಪರ್ ರೇಂಜ್ ಟೆಸ್ಟ್ ಮಾಡ್ತಾ ಇದೀವಿ. ಸೊ 98% ಚಾರ್ಜ್ ಇದೆ, ಆಲ್ಮೋಸ್ಟ್ ಫುಲ್. 487 ತೋರಿಸ್ತಾ ಇದೆ ಗಾಡಿಯಲ್ಲಿ, ಇದನ್ನ ಚೆನ್ನಾಗಿ ಓಡಿಸಿದ್ರೆ. ಸೊ ಟ್ರಿಪ್ A 0 ಮಾಡಿದ್ದೀನಿ. ಇಲ್ಲಿಂದ ಸೇಲಂಗೆ ಹೋಗೋಣ, 150 ಕಿಲೋಮೀಟ್ರು, 2 ಗಂಟೆಯಿಂದ 2.5 ಗಂಟೆವರೆಗೂ ಆಗುತ್ತೆ ಟೈಮು. ಅಲ್ಲಿ ರೀಚ್ ಆಗ್ಬೇಕಾದ್ರೆ 64% ಬ್ಯಾಟ್ರಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನೊಂಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಲೆಟಸ್ ಡೂ ಅ ಪ್ರಾಪರ್ ರಿಯಲ್ ವರ್ಲ್ಡ್ ರೇಂಜ್ ಟೆಸ್ಟ್. ಬೆಂಗಳೂರಿಗೆ ಹೋಗ್ಬಿಡೋಣ, 347 ಕಿಲೋಮೀಟರ್ಸ್ ಅಷ್ಟೇ. ಕಾರ್ ನಾವೇ ಇಟ್ಕೊಂಡ್ಬಿಡೋಣ, ಕೊಡೋದು ಬೇಡ ಟಾಟಾಗೆ. ನಿಮ್ಮನ್ನ ತಡೆದಿರುವವರು ಯಾರು? ಈ ಕಾರ್ಗಳು ಎಷ್ಟು ಅಡ್ವಾನ್ಸ್ ಆಗಿದೆ ಅಂದ್ರೆ, ಲೆವೆಲ್ 2 ಏಡಾಸ್ ಇದೆಯಲ್ಲ ಇದರಲ್ಲಿ ನೋಡಿ, ನಾನು ಟರ್ನೇ ಮಾಡ್ತಿಲ್ಲ. ನಿಮಗೆ ಸ್ಟೇರಿಂಗ್ ಅಸಿಸ್ಟ್ ಕೂಡ ಸಿಗುತ್ತೆ, ಲೇನ್ ಕೀಪ್ ಅಸಿಸ್ಟ್ ಬೇಸಿಕಲಿ. ಅದಾದ್ಮೇಲೆ ಕ್ರೂಸ್ ಕಂಟ್ರೋಲ್ ಆನ್ ಇದೆ, ಅದರಿಂದ ನಾನು ಥ್ರಾಟಲ್ ಅಥವಾ ಬ್ರೇಕ್ ಯೂಸೇ ಮಾಡ್ತಿಲ್ಲ. ನಾನು 100ಗೆ ಸೆಟ್ ಮಾಡಿದ್ದೀನಿ ರೋಡಿನ ಸ್ಪೀಡ್ ಲಿಮಿಟು. ಸೊ 100 km/h ಹೋಗ್ತಾ ಇದೆ. ನಾನು 100ಗೆ ಇಟ್ಟಿದ್ರು ಮುಂದ್ಗಡೆ ಗಾಡಿ ಸ್ಲೋ ಹೋಗ್ತಾ ಇದೆ. ಸೊ ಸ್ಲೋ ಆಯಿತು. ನನಗೆ ಹೋಗ್ಬೇಕಾ, ಇಂಡಿಕೇಟರ್ ಹಾಕಿದೆ, ರೈಟ್ ತಗೊಂಡೆ. ಈಗ ವಾಪಸ್ ಸ್ಪೀಡ್ ಪಿಕಪ್ ಮಾಡುತ್ತೆ. 90ಗೆ ಸೆಟ್ ಮಾಡಿದ್ದೀನಿ, ಈಗ ಒಂಚೂರು ಕಮ್ಮಿ. 90ಗೆ ಆಟೋಮೆಟಿಕ್ಕಾಗಿ ಅದೇ ಹೋಗುತ್ತೆ. ಮತ್ತೆ ಲೇನ್ ವಾಪಸ್ ಚೇಂಜ್ ಮಾಡಿದೆ, ಫಾಸ್ಟ್ ಲೇನ್ ಬಿಟ್ಟೆ. ಈ ಗಾಡಿ ಸ್ಲೋ ಇದೆ, ಸೊ ಇದು ಇನ್ನೂ ಸ್ಲೋ ಆಯಿತು. ಸೊ ನಾನು ಆ್ಯಕ್ಚುಲಿ ಆಕ್ಸಿಲರೇಟರ್ ಬ್ರೇಕು ಜಾಸ್ತಿ ಕಂಟ್ರೋಲ್ ಮಾಡೋ ಅವಶ್ಯಕತೆ ಇಲ್ಲ. ಕ್ಲಚ್ ಬಿಡಿ ಇಲ್ವೇ ಇಲ್ಲ ಎಲೆಕ್ಟ್ರಿಕ್ಕು. ಅದು ಬಿಟ್ಟರೆ ನೋಡಿ ಎಷ್ಟು ಆರಾಮಾಗಿ ಎಫರ್ಟ್ಲೆಸ್ ಆಗಿ ಹೋಗ್ಬೋದು. ಅಂದರೆ ಇದೆಲ್ಲ ಡ್ರೈವಿಂಗ್ ಏಡ್ಸ್. ಆ್ಯಕ್ಚುಲಿ ನಿಮ್ಮ ಡ್ರೈವಿಂಗ್ನ ಸೇಫ್ ಮಾಡೋಕ್ಕೆ ನೀವು ಇದರಲ್ಲಿ ಆನ್ ಇಟ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಇಸ್ಪೀಟ್ ಆಡೋದು, ಅದು ಇದು ಮಾಡೋದು, ರೊಮ್ಯಾನ್ಸು ಎಲ್ಲ ಬೇರೆ ವಿಡಿಯೋಗಳು ನೋಡಿದ್ದೀರಾ, ಅವೆಲ್ಲ ಮಾಡಬಾರ್ದು. ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣ. ಬೇಸಿಕಲಿ ನೀವು ಓಡಿಸ್ತಿರ್ಬೇಕು, ನಿಮ್ಮ ಕಾನ್ಸಂಟ್ರೇಷನ್ ಫೋಕಸ್ ರೋಡಲ್ಲಿ ಇರಬೇಕು, ಕೈಯು ಸ್ಟೇರಿಂಗ್ ವೀಲ್ ಮೇಲೆ ಇರಬೇಕು, ಆಕ್ಸಿಲೇಟರ್ ಬ್ರೇಕ್ ಹತ್ರನೂ ಕಾಲು ಇಟ್ಕೊಂಡಿರ್ಬೇಕು. ಆದರೆ ಗಾಡಿ ಮೋಸ್ಟ್ ಆಫ್ ದ ಥಿಂಗ್ಸ್ ಇಟ್ ವಿಲ್ ಟೇಕ್ ಕೇರ್. ನೀವು ಯಾವಾಗ ಇಂಟ್ರೂಡ್ ಮಾಡಬೇಕು ಮಾಡಬೇಕು. ಸೊ ಸೇಫಾಗಿ ಓಡಿಸಿ. ಬಟ್ ನಾನು ಏನು ಹೇಳಕ್ಕೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದು ಅಂದರೆ, ನಿಮ್ಮ ಡ್ರೈವಿಂಗ್ ಎಕ್ಸ್ಪೀರಿಯನ್ಸು ಹೈವೇಸಲ್ಲಂತೂ ತುಂಬಾ ಈಸಿ ಆಗುತ್ತೆ ಈ ಎಲ್ಲ ಡ್ರೈವಿಂಗ್ ಏಡ್ಸ್ ಇರೋದ್ರಿಂದ. ಆಮೇಲೆ ಟಾಟಾ ಅವ್ರು ಇದನ್ನ ಎಷ್ಟು ಚೆನ್ನಾಗಿ ಇಂಡಿಯನ್ ಕಂಡೀಷನ್ಸಿಗೆ ಟ್ಯೂನ್ ಮಾಡಿದ್ದಾರೆ ಅಂದರೆ, ತಲೆ ಬಿಸಿ ಮಾಡ್ಕೊಳ್ಳೋಕ್ಕೆ ಎಲ್ಲ ಆರಾಮಾಗಿ ಓಡಾಡ್ಬೋದು. ಆದರೆ ಬಿಗ್ಗೆಸ್ಟ್ ಕ್ವೆಶ್ಚನ್, ವಿಲ್ ವಿ ಗೆಟ್ ಗುಡ್ ರೇಂಜ್? ಫ್ಲಾಟ್ ಬೆಡ್ ತರಿಸ್ಬಿಡೋಣ, ಯಾಕೋ ಡೌಟ್ ನನಗೆ ರೀಚ್ ಆಗೋದು. ಇದೊಂದು ಕ್ವಾಡ್ ವೀಲ್ ಡ್ರೈವ್ ಆಗಿರೋದು. ಹಿಂದೆ ವೀಲ್ ಇದೆಯಲ್ಲ ಅದನ್ನ ಯಾವಾಗಲೂ ಜಾಸ್ತಿ ಡ್ರೈವ್ ಮಾಡುತ್ತೆ, ಅಂದರೆ ರೇರ್ ಬಯಸ್ಡ್. ಬೇಕಾದಾಗ ಮಾತ್ರ ಫ್ರಂಟ್ ವೀಲ್ ಡ್ರೈವ್ ಆಪರೇಟ್ ಆಗೋದು, ಅಂದರೆ ಫ್ರಂಟ್ ಮೋಟರು. ಮುಂದೆ ಇಂಡಕ್ಷನ್ನು, ಹಿಂದೆ ಪರ್ಮನೆಂಟ್ ಮ್ಯಾಗ್ನೆಟ್ ಸಿಂಕ್ರೋನಸ್ ಮೋಟರ್ ಅಂತ ಬರುತ್ತೆ, ವಿಚ್ ಈಸ್ ಮಚ್ ಮೋರ್ ಎಫಿಷಿಯೆಂಟ್. ಸೊ ಮ್ಯಾಕ್ಸಿಮಮ್ ಡ್ರೈವಿಂಗ್ ಹಿಂದೆ ಇರೋ ಮೋಟರ್ ಮಾಡುತ್ತೆ. ಇದರಿಂದ ಅಡ್ವಾಂಟೇಜ್ ಏನಂದರೆ, ನಿಮಗೆ ಯು ಗೆಟ್ ಬೆಟರ್ ಟ್ರ್ಯಾಕ್ಷನ್. ಎಸ್ಪೆಷಲಿ ಅಪ್ ಹಿಲ್ ಎಲ್ಲ ಹೋಗ್ಬೇಕಾದ್ರೆ ಹಿಂದೆ ವೀಲ್ಸಲ್ಲಿ ಡ್ರೈವ್ ಇದ್ದಾಗ ನಿಮಗೆ ಗ್ರಿಪ್ ಜಾಸ್ತಿ ಸಿಗುತ್ತೆ. ಆಮೇಲೆ ಡ್ರೈವ್ ಮೋಡ್ಸ್ ಇದ್ದಾವೆ ಇದರಲ್ಲಿ. ಒಂದು, ನೀವು ಸ್ಟಾರ್ಟ್ ಮಾಡಿದಾಗ ಸಿಟಿ ಮೋಡಲ್ಲಿ ಇರುತ್ತೆ, ಅದು ಬಿಟ್ಟು ನಿಮಗೆ ಇಕೋ ಅಂತಿದೆ, ಮತ್ತು ಸ್ಪೋರ್ಟ್ ಮೋಡ್ ಕೂಡ ಬರುತ್ತೆ, ಆ್ಯಂಡ್ ಬೂಸ್ಟ್ ಮೋಡ್ ಇದೆ. ಬೂಸ್ಟ್ ಮೋಡ್ ಅಂತೂ ಫುಲ್ ಅಲ್ಟ್ರಾ ಫಾಸ್ಟು, ಬಟ್ ಬ್ಯಾಟ್ರಿ ಬೇಗ ಡೌನ್ ಆಗುತ್ತೆ. ಆಮೇಲೆ 50% ಮೇಲೆ ಅದೇನೋ ಬೂಸ್ಟ್ ಮೋಡ್ ಆ್ಯಕ್ಟಿವೇಟ್ ಮಾಡೋಕ್ಕಾಗಲ್ಲ ಅಂತ ಕೂಡ ಅನಿಸುತ್ತೆ. ಸೊ ಈಗ ನಾವು ಈ ಟೆಸ್ಟನ್ನು ಎಲ್ಲ ಮೋಡು ಮಿಕ್ಸ್ಡ್ ಮಾಡ್ತಾ ಇದ್ದೀವಿ. ಬಿಕಾಸ್ ನಾವು ಎವ್ರಿ ಡೇ ಡ್ರೈವಿಂಗ್ ಕಂಡೀಷನಲ್ಲಿ ಒಂದೇ ಮೋಡಲ್ಲಂತೂ ಓಡಿಸೋದೇ ಇಲ್ಲ, ಬೇರೆ ಬೇರೆ ಮೋಡ್ ಚೇಂಜ್ ಮಾಡ್ತಾ ಇರ್ತೀವಿ. ಒಂದೇ ಸ್ಪೀಡಲ್ಲೂ ಹೋಗಲ್ಲ, ಒಂದೊಂದ್ಸತಿ ಸ್ವಲ್ಪ ಬೇಗ ಹೋಗ್ತೀವಿ ಓವರ್ಟೇಕ್ ಎಲ್ಲ ಮಾಡೋಕ್ಕೆ. ಸೊ ನಾವು ಒಂದೇ ಒಂದು 100ಅಲ್ಲಿ ಕ್ರೂಸ್ ಕಂಟ್ರೋಲ್ ಹೇಳಿದ್ನಲ್ಲ, ಅಷ್ಟರಲ್ಲೇ ಸೆಟ್ ಮಾಡಿ ಹಿಂಗೆ ಕೂತಿಲ್ಲ ದೇವ್ರ ಥರ. ಬೇಕಾದಾಗ ಮಜಾನೂ ಮಾಡ್ತಾ ಇದ್ದೀನಿ. ಇವಾಗ ಬೂಸ್ಟ್ ಮೋಡ್ ಹಾಕ್ತೀನಿ ನೋಡಿ.
ಏನು ಹೋಗುತ್ತೆ ರೇಂಜ್ ಇಮಿಡಿಯೇಟ್ಲಿ ಇಲ್ಲಿ ಕಮ್ಮಿ ತೋರಿಸುತ್ತೆ, ಯಾಕಂದರೆ ಬೇಸ್ಡ್ ಆನ್ ದ ಮೋಡ್ ಇದು. ಅದು ಬಿಟ್ಟು ಸ್ಪೋರ್ಟ್ ಮೋಡಲ್ಲಿ ಇವಾಗ 360 ತೋರಿಸ್ತಾ ಇದೆ ಅಷ್ಟೇ. ಇಕೋಗೆ ಹಾಕಿದ್ರೆ 392 ತೋರಿಸ್ತಾ ಇದೆ 87% ಬ್ಯಾಟ್ರಿಲಿ. ಸೊ ಎಲ್ಲ ಮಿಕ್ಸ್ ಮಾಡಿ ರೇಂಜಸ್ಸು ಮೋಡ್ಸು ನಿಮಗೆ ಆ್ಯಕ್ಚುಲ್ ರಿಯಲ್ ವರ್ಲ್ಡ್ ರೇಂಜ್ ಏನಿದೆ ಅದನ್ನು ತೋರಿಸ್ಕೊಡ್ತೀವಿ ನೋಡಿ. ಫುಲ್ ಖಾಲಿ ಹೈವೇಸು ಅಲ್ಲ, ಟ್ರಾಫಿಕ್ ಕೂಡ ಇದೆ. ಟ್ರಾಫಿಕ್ ಮಧ್ಯೆ ಮನೂವರ್ ಮಾಡ್ಕೊಂಡು ಹೋಗ್ಬೇಕು, ಆ ಥರ ರೋಡ್ಸ್ ಇದೆ. ಇದು ಏನು ಪ್ರೂವ್ ಮಾಡುತ್ತೆ ಅಂದರೆ ಬರೀ ಖಾಲಿ ಸ್ಟ್ರೈಟ್ ರೋಡಲ್ಲಿ ನೀವು ಫುಲ್ ಆಲ್ ಔಟ್ ಹೋದರೆ ಎಲೆಕ್ಟ್ರಿಕಲಿ ಜಾಸ್ತಿ ರೇಂಜ್ ಕೊಡುತ್ತೆ ಅಂತ ಏನೂ ಇಲ್ಲ. ಒಂದೇನು ಅರ್ಥ ಮಾಡ್ಕೋಬೇಕು ಅಂದರೆ ಎಲೆಕ್ಟ್ರಿಕಲಿ ರೀಜನರೇಷನ್ ಆಗ್ತಿದ್ದಂಗೆ ಬ್ಯಾಟ್ರಿ ಜಾಸ್ತಿ ಚಾರ್ಜ್ ಆಗುತ್ತೆ. ಅದು ಯಾವಾಗ ಆಗುತ್ತೆ? ನೀವು ಗಾಡಿನ ಬ್ರೇಕ್ ಮಾಡಿದಾಗ, ಸ್ಲೋ ಮಾಡಿದಾಗೆಲ್ಲ ರೀಜನರೇಷನ್ ಕಿಕ್ಕಿನಾಗುತ್ತೆ, ಬ್ಯಾಟ್ರಿನ ಚಾರ್ಜ್ ಮಾಡುತ್ತೆ. ಬಟ್ ಈಗ ಹೈವೇಸಲ್ಲಿ ನಾವು ಯಾವಾಗಲೂ ಥ್ರಾಟಲ್ ಕೊಟ್ಕೊಂಡೇ ಇದ್ದಾಗ ರೀಜನರೇಷನ್ ಜಾಸ್ತಿ ಆಗಲ್ಲ. ಅವಾಗ ನಾವು ರೀಜನರೇಷನ್ ಮೋಡ್ ಸೆಟ್ ಮಾಡ್ಬೋದಲ್ಲ, ಅದನ್ನು ಜಾಸ್ತಿಗಿಟ್ಟು ಏನೂ ಉಪಯೋಗ ಇಲ್ಲ. ಯಾಕೆಂದರೆ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಹೋಗ್ತಾ ನೋ ಪಾಯಿಂಟ್. ಸೊ ಕೋಸ್ಟ್ ಮಾಡ್ತೀವಿ ನಾವು, ಅಂದರೆ ರೀಜನರೇಷನ್ ಇಲ್ಲಿ ಪ್ಯಾಡಲ್ ಶಿಫ್ಟರ್ಸಲ್ಲಿ ಚೇಂಜ್ ಮಾಡ್ಬೋದು. ಝೀರೋಗೆ ಇಟ್ಟಿದ್ದೀನಿ ನಾನು, ಥ್ರಾಟಲಿನ ಕಾಲು ತೆಗೆದಾಗ್ಲೂ ಗಾಡಿ ಆದಷ್ಟು ಕೋಸ್ಟ್ ಆಗುತ್ತೆ. ಅದೇ ನಾನು ರೀಜನ್ನಿಗೆ ನೋಡಿ ಜಾಸ್ತಿ ಮಾಡ್ತೀನಿ, ಹಾಕಿದ ತಕ್ಷಣ ಗಾಡಿ ಸ್ಲೋ ಆಗೋಕ್ಕೆ ಶುರು ಆಗುತ್ತೆ. ಸೊ ಎವ್ರಿ ಟೈಮ್ ನೀವು ಬಿಲ್ಡಪ್ ಮಾಡ್ತಾ ಇಲ್ಲ ರೀಜನರೇಷನ್ ಥ್ರೂ, ಲಾಸ್ ಆಗ್ತಾ ಇದೆ. ಅದಕ್ಕೋಸ್ಕರ ಹೈವೇಸಲ್ಲಿ ಬೆಸ್ಟ್ ವೇ ಟು ಡ್ರೈವ್ ಇಸ್ ರೀಜನರೇಷನ್ನ ಕಂಪ್ಲೀಟಾಗಿ ಆಫ್ ಮಾಡಬೇಕು. ಈ ಪ್ಯಾಡಲ್ ಶಿಫ್ಟರ್ಸಲ್ಲಿ ಲೆಫ್ಟ್ ಮೈನಸ್ಸು, ರೈಟ್ ಸೈಡ್ ಪ್ಲಸ್, ಫುಲ್ ಮೈನಸ್ ಮಾಡಿ ಆಫಲ್ಲಿ ಇಟ್ಟಿದ್ದೀನಿ. ಐ ಆಮ್ ಯೂಸಿಂಗ್ ಆಲ್ ಮಿಕ್ಸ್ಡ್ ಡ್ರೈವ್ ಮೋಡ್ಸ್ ಲೈಕ್ ಐ ಮೆನ್ಷನ್ಡ್ ಅರ್ಲಿಯರ್. ಈಗ ನೋಡಿ 77 ಕಿಲೋಮೀಟರ್ ಹತ್ತತ್ರ ಬಂದಿದ್ದೀವಿ. 173 Wh per ಕಿಲೋಮೀಟರ್ ಕನ್ಸ್ಯೂಮ್ ಆಗಿದೆ. ಆಯಿತಾ, ನಮ್ಗೆ ಇನ್ನೂ 75 ಕಿಲೋಮೀಟರ್ ಹೋಗೋಕ್ಕಿದೆ. ಬ್ಯಾಟ್ರಿ ಪರ್ಸೆಂಟೇಜ್ 80ಕ್ಕೆ ಬಂದು ನಿಂತಿದೆ, 98 ಇದ್ದಿದ್ದು. ಅಂದರೆ 18% ಕನ್ಸ್ಯೂಮ್ ಆಗಿದೆ ಫಾರ್ 77 ಕಿಲೋಮೀಟರ್ಸ್. ಲೆಕ್ಕಾಚಾರ ನೀವೇ ಮಾಡ್ಕೊಳ್ಳಿ. ಇದನ್ನು ಎಂಡ್ ಆಗಬೇಕಾದ್ರೆ ಡ್ರೈವು ಪೂರ್ತಿ ಡೀಟೇಲ್ಡ್ ಆಗಿ ನಾನು ಎಲ್ಲದನ್ನೂ ಬ್ರೇಕ್ ಡೌನ್ ಮಾಡಿ ಹೇಳ್ತೀನಿ. ಲೆಟ್ಸ್ ಕಂಟಿನ್ಯೂ. ಮೆಕ್ಡಾನಲ್ಡ್ಸ್ ಇದೆ, ತಿಂತೀಯನಪ್ಪ ರಾಲ್ವಿನ್? ಇದರಲ್ಲಿ ಆಂಡ್ರಾಯ್ಡ್ ಆಟೋ ವೈರ್ಲೆಸ್ ಇದೆ, ಆಪಲ್ ಕಾರ್ಪ್ಲೇ ವೈರ್ಲೆಸ್ ಇದೆ. ಆದರೆ ಆಂಡ್ರಾಯ್ಡ್ ಆಟೋಲ್ಲಿ ಏನೋ ಒಂದು ಸ್ಪೆಷಲ್ ಇದೆ. ಏನದು? ಟಾಟಾ ಅವ್ರು ಕ್ಲೇಮ್ ಮಾಡೋದು ಇದು ಫಸ್ಟ್ ಇಂಡಿಯನ್ ಕಾರ್ ಟು ಗೆಟ್ ಚಾರ್ಜ್ ಪ್ಲಾನಿಂಗ್ ಇಂಟಿಗ್ರೇಟೆಡ್ ಇನ್ ಆಂಡ್ರಾಯ್ಡ್ ಆಟೋ. ಫಾರ್ ಎಕ್ಸಾಂಪಲ್, ಈಗ ಬಿಡಿ ಸೇಲಮ್ಗೆ ಹಾಕಿದ್ದು ಎಕ್ಸಿಟ್ ಮಾಡ್ತೀನಿ. ನಾನು ಡೆಲ್ಲಿಗೆ ಹೋಗ್ಬೇಕು ಅಂದ್ಕೊಳ್ಳಿ, ವಾಯ್ಸ್ ಕಮಾಂಡ್ ಯೂಸ್ ಮಾಡೋಣ, ಡ್ರೈವ್ ಮಾಡ್ತಾ ಇದ್ದೀನಲ್ಲ. ಡೆಲ್ಲಿ, ಓಕೆನಾ? ಈಗ ಡೆಲ್ಲಿಗೆ ರೆಡಿ ಆಗ್ತಾ ಇದೆ ಅದು. ಸ್ಟಾರ್ಟ್ ಕೊಟ್ಟೆ. ಈಗ ಇಲ್ಲಿ ರೀಚ್ ಆಗಬೇಕಾದ್ರೆ ಎಲ್ಲ ಚಾರ್ಜಿಂಗ್ ಸ್ಟೇಷನ್ಸು, ಪಾಯಿಂಟು, ರೂಟು ಪೂರ್ತಿ ತೋರಿಸುತ್ತೆ. ಆಯಿತಾ? ಪೂರ್ತಿ ರೂಟಲ್ಲಿ ಎಲ್ಲೆಲ್ಲಿ ಚಾರ್ಜಿಂಗ್ ಸ್ಟೇಷನ್ ಇದೆ, ಎಂಡ್ ಆಫ್ ಬ್ಯಾಟ್ರಿ ರೇಂಜ್ ಎಲ್ಲಿಗಾಗುತ್ತೆ, ಎಲ್ಲಿ ಚಾರ್ಜ್ ಮಾಡ್ಬೋದು, ಆಮೇಲೆ ರೀಚ್ ಆದಮೇಲೆ ಎಲ್ಲಿ ಚಾರ್ಜ್ ಬೇಕು, ಪ್ರತಿಯೊಂದು ವಿಷಯನೂ ನೀಟಾಗಿ ಪ್ಲ್ಯಾನ್ ಮಾಡಿ ಬರ್ತಾನೆ ಇಲ್ಲ. ಅಜ್ಜಿ ನಿಂತೆ ಮಾಡೋಣ ಬಿಡೋ ಇದು. ಓ, ಇಲ್ಲಿ ಯಾರೋ ಇದ್ದಾರೆ. ಇದು ನಿಷಾದ್ ಅಲ್ವಾ ಇದು? ಇವನೇ ನಂದು. ಬಾರೋ ಅಪರೂಪದ ಮುಳ್ಳಂದಿ. ಓಹೋ, ಏನ್ ಕ್ರಿಸ್ಪ್ 360 ಡಿಗ್ರಿ ಕ್ಯಾಮ್ರಾ. ನಂದು, ವಾಟ್ಸ್ಆಪ್. Why are you following me, man? I'm not following you. I make Of my course own you are. path. I came ahead and now you are come behind. What are you is doing? this? I'm doing my range test. I'm also doing the same, bro. Where are you going to? I'm going to Salem. I'm also going to Salem. So this can be interesting. Same car, same road, two different Better driver. Okay, we'll see. At the end of this drive, 300 kilometers, who has the more range? Done. I'm not driving for range. I've told people. I also am not driving I'm for range. pushing I'm the using car boost like mode a normal day. everything. Yeah. Sorted. ಬಂದ್ಬಿಟ್ರು ಇವರೆಲ್ಲ ಮಲಯಾಳಿಗಳು. ಇವತ್ತು ನೋಡ್ಬಿಡೋಣ ಕನ್ನಡಿಗರು ಬೆಟರ್ ಡ್ರೈವರ್ಸಾ ಮಲಯಾಳಿಗಳ. ಬನ್ನಿ. ಸೇಲಂ ಸಿಟಿ ರೀಚ್ ಆದ್ವಿ. 153.6 ಕಿಲೋಮೀಟರ್ಸ್ ಎಕ್ಸಾಕ್ಟ್ ಆಗಿ. 60% ಬ್ಯಾಟ್ರಿ ಉಳಿದಿದೆ. ಇಲ್ಲಿ ನೀವು ನೋಡ್ಬೋದು, ಸೇಲಮಿಗೆ ಬಂದಿದ್ದೀವಿ. ಈ 60% ಬ್ಯಾಟ್ರಿ ಅಂದರೆ 98 ಇಂದ 38% ನಮಗೆ ಕಮ್ಮಿ ಆಗಿದೆ. 38 28 60 70 80 90 38%. ಸೊ 38% ಲೆಕ್ಕ ಹಾಕೋಣ. 153 ಕಿಲೋಮೀಟರ್, 153.6 ಡಿವೈಡೆಡ್ ಬೈ 38%. ಅಂದರೆ 1% ಬ್ಯಾಟ್ರಿಗೆ ನಿಮಗೆ 4 ಕಿಲೋಮೀಟರ್ವರೆಗೂ ಹೋಗುತ್ತೆ. ಸೊ ಇವ್ರ ಪ್ರಕಾರ 100 ಇಟ್ಕೊಳ್ಳೋಣ, ಇಂಟು 4 ಕಿಲೋಮೀಟರ್ ಅಂದರೆ 400 ಕಿಲೋಮೀಟರ್ ರಿಯಲಿಸ್ಟಿಕ್ ಆಗಿ ರೇಂಜು. ಬಟ್ ವಿ ಸ್ಟಿಲ್ ನೀಡ್ ಟು ಗೋ ಬ್ಯಾಕ್. ನಾನಂತೂ ಗಾಡಿ ಇದಕ್ಕೋಸ್ಕರ ರೇಂಜ್ ಜಾಸ್ತಿ ಮಾಡೋಕ್ಕಂತಲ್ಲ, ನಾರ್ಮಲ್ ಪರ್ಸನ್ ಥರ ಓಡಿಸ್ತಾ ಇದ್ದೀನಿ. ರೇಂಜ್ ಟೆಸ್ಟ್ ಏನೋ ಜೈ ಅಂತ ಶುರು ಮಾಡಿಬಿಟ್ವಿ. ಬಟ್ ಈಗ 2
40ಕ್ಕೆ ಮಧ್ಯಾಹ್ನ ಫ್ಲೈಟ್ ಇರೋದು. ನಾವು ರೀಚ್ ಆಗೋದೇ 1 ಗಂಟೆ ಆಗುತ್ತೆ. ಕಾರು ತೊಗೊಂಡೋಗಿ ಲಿಮೆರಿಡಿಯನ್ ಹೋಟೆಲಲ್ಲಿ ಕೊಟ್ಟು ಅಲ್ಲಿಂದ ಒಂದು 15ರಿಂದ 20 ನಿಮಿಷ ಏರ್ಪೋರ್ಟ್ಗೆ ಹೋಗೋಕ್ಕೆ ಟೈಮ್ ಬೇಕು. ಸೊ ಟೈಮ್ ಇಲ್ಲ ನಮ್ಮ ಹತ್ರ. ವಿ ನೀಡ್ ಟು ಗೋ ಫಾಸ್ಟ್ ಆ್ಯಂಡ್ ಮೇಕಪ್ ಟೈಮ್. ಸೊ ರೇಂಜು ಇಲ್ಲಿ ಬೇಗ ಡಿಪ್ಲೀಟ್ ಆಗೋದು ನೋಡ್ಬೋದು. ಐ ಕ್ಯಾನ್ ಕಂಪೇರ್ ದ್ಯಾಟ್ ವಿತ್ ನಂದು ಅರವಿಂದ್ ಇದ್ದಾನಲ್ಲ, ಅವನದು ರೇಂಜ್ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ನೋಡೋಣ. ನಾವೇನೋ ಚಚ್ಕೊಂಡ್ ಬರ್ತಾ ಇದೀವಿ, ಆದರೆ ಟ್ರಾಫಿಕ್ ಬೇರೆ ಇದೆ ಹೆವಿ ವೆಹಿಕಲ್ಸ್ದು. ನಂದುಗೆ ಫೋನ್ ಮಾಡಿ ಕೇಳಿದೆ ಎಷ್ಟು ಉಳಿದಿದೆ ಬ್ಯಾಟ್ರಿ ಅಂದರೆ, ನಿನ್ನು 50% ಉಳಿದಿದೆ, ನಮ್ಮ 33 ಆಗೋಗಿದೆ. ನಾನು ಬರೀ ಕೋಸ್ಟ್ ಮಾಡೋದು ಬೇಡ, ಒಂಚೂರು ಚಾರ್ಜ್ ಆದರೂ ಆಗಲಿ ಅಂತ. ಯಾಕಂದರೆ ರೀಚ್ ಆದಮೇಲೆ ಡೆಸ್ಟಿನೇಷನ್ನು 14% ತೋರಿಸ್ತಾ ಇದೆ. ಇನ್ನೂ ಏನಾದ್ರು ಜಾಸ್ತಿ ಚಚ್ಚಿ ಕಮ್ಮಿ ಆಗ್ಬಿಟ್ಟು ಆಮೇಲೆ ಗಿಂಪ್ ಮಾಡಿ ಹೋಗ್ಬಿಟ್ರೆ ಅಂತ ಟೆನ್ಷನ್ ಬೇರೆ ಇದೆ ನನಗೆ. ನೋಡೋಣ ಏನಾಗುತ್ತೆ. ಮೊನ್ನೆ ಕ್ರ್ಯಾಶ್ ಟೆಸ್ಟ್ ವಿಡಿಯೋ ತೋರಿಸಿದ್ರಲ್ಲ ಟಾಟಾ ಅವರು, ಇವಾಗ ನಮ್ದು ಹಂಗೆ ಆಗಂಗಿತ್ತು. ಹನ್ನೊಂದು ಕಿಲೋಮೀಟರ್ ದೂರ ಇದೀವಿ ಡೆಸ್ಟಿನೇಷನ್ಗೆ. 10%ಗೆ ಬಂದ್ಬಿಡ್ತು ಬ್ಯಾಟ್ರಿ. ಇಮಿಡಿಯೇಟ್ಲಿ ಟಾಟಾಯ್ಸ್ ನೋಡ್ತಿದ್ದೀರಲ್ಲ, ಲಿಂಪ್ ಮೋಡ್ಗೆ ಹೋಯ್ತು. ಈಗ 80 ಮೇಲೆ ಹೋಗ್ತಿಲ್ಲ, ಫುಲ್ ತುಳಿದಿದ್ದೀನಿ ಆಕ್ಸಿಲರೇಟ್ರು. ಈಗ ಲೆಟ್ಸ್ ಲುಕ್ ಎಟ್ ದ ನಂಬರ್ಸ್. 298 ಕಿಲೋಮೀಟರ್ಸ್ ಆಗಿದೆ, ಇನ್ನೂ 10 ಕಿಲೋಮೀಟರ್. ಸೊ 308 ಕಿಲೋಮೀಟರ್ ಟೋಟಲ್ ಡ್ರೈವ್ ಮಾಡಿದ್ದೀವಿ ನಾವು. ಮಾಡ್ತೀವಿ ಎಂಡ್ ಡೆಸ್ಟಿನೇಷನ್ ಮುಟ್ಬೇಕಾದ್ರೆ. ಅಲ್ಲಿ ಟೈಮ್ ಇಲ್ಲ, ಅದಕ್ಕೆ ಈಗಲೇ ಶೂಟ್ ಮಾಡ್ತಾ ಇದ್ದೀನಿ. 308 ಕಿಲೋಮೀಟ್ರು, ಅಲ್ಲಿ 7% ಇರುತ್ತೆ ಅಂತ ಬ್ಯಾಟ್ರಿ ತೋರಿಸ್ತಾ ಇದೆ. 6 ಇತ್ತು, ಈಗ 7 ಆಗಿದೆ, ಯಾಕೆ ಗೊತ್ತಿಲ್ಲ. ಸೊ 6 ಅನ್ಕೊಂಡ್ರು 98% ಇದ್ದ ಕಾರ್ ಸಿಕ್ಕಿತ್ತು. ಸೊ ಇವಾಗ 7% 6% ಕೊಟ್ಟರು 98 ಮೈನಸ್ ಮಾಡಿದ್ರೆ ಆಲ್ಮೋಸ್ಟ್ ನಾವು 92% ಯೂಸ್ ಮಾಡಿದ್ದೀವಿ ಇದನ್ನ ಎಂಟೈರ್ 308 ಕಿಲೋಮೀಟರ್ಸ್ಗೆ. ಅದನ್ನ ಡಿವೈಡ್ ಮಾಡಿದ್ರೆ 3.2 ಏನೋ ಬರುತ್ತೆ. ಇಂಟು 100 ಮಾಡಿದ್ರೆ 100% ಬ್ಯಾಟ್ರಿಲಿ ಮ್ಯಾಕ್ಸಿಮಮ್ 320 ಕಿಲೋಮೀಟರ್ಸ್ ಹೋಗ್ಬೋದು. ಈಗ ಇದು ಯಾಕೆ ಅಂತ ಹೇಳ್ತೀನಿ. ನಂದು ಓಡಿಸ್ತಾ ಇದ್ದಾನೆ, ಈಸ್ ಡ್ರೈವಿಂಗ್ ವೆರಿ ಸೆನ್ಸಿಬಲಿ, ಸ್ಪೀಡ್ ಲಿಮಿಟ್ಸ್ ಎಲ್ಲ ಮೇಂಟೈನ್ ಮಾಡಿ. ನಾವು ಒಂಚೂರು ಪುಷ್ ಮಾಡಿದ್ವಿ ಫ್ಲೈಟ್ ಇರೋ ಕಾರಣದಿಂದ. ಈಗ ಡ್ರೈವಿಂಗ್ ಸ್ಟೈಲು ಸಿಚುವೇಶನ್ ಮೇಲೆ ಹೇಗೆ ಬದಲಾಗುತ್ತೆ ಅದನ್ನ ನಾವು ತಿಳ್ಕೊಳ್ಳೋಣ. ನಾವು ಫಸ್ಟ್ ಹೋಗ್ಬಿಟ್ಟು ಗಾಡಿ ಹ್ಯಾಂಡ್ ಓವರ್ ಮಾಡಿ ಏರ್ಪೋರ್ಟ್ಗೆ ಹೊಡ್ತೀವಿ. ಆನ್ ದ ವೇ ಹೋಗ್ತಾ ನಂದು ರೀಚ್ ಆಗ್ಬೋದು ಅಷ್ಟೊತ್ತು ಟೈಮಿಗೆ. ವಿ ವಿಲ್ ಕಾಲ್ ಹಿಮ್, ಗೆಟ್ ಹಿಸ್ ನಂಬರ್ಸ್. ಅದ್ರ ಬೇಸಿಸ್ ಮೇಲೆ ಡ್ರೈವಿಂಗ್ ಸ್ಟೈಲು ಸಿಚುವೇಶನ್ ಎಲ್ಲಾದ್ರ ಮೇಲೆ ಎಲೆಕ್ಟ್ರಿಕ್ ರೇಂಜ್ ಎಷ್ಟು ವೇರಿ ಆಗುತ್ತೆ ಅನ್ನೋದನ್ನ ನಾವು ಇವತ್ತು ಕಂಡುಹಿಡಿದೀವಿ. ಲೆಟ್ಸ್ ಗೋ. ಇವತ್ತು ಟಾಟಾ ಸಿಯಾರ ವಿತ್ ಬ್ಯಾಟ್ರಿ ಹಿಂಡ್ಬಿಟ್ಟಿದೀವಿ ನೋಡಿ. ಇಲ್ಲಿ ಬರೀ 7% ಉಳಿದಿದೆ. ಫುಲ್ ರೇಂಜ್ ಟೆಸ್ಟ್ ಪ್ರಾಪರ್. ಈಗ ನಾವು ಏರ್ಪೋರ್ಟ್ಗೆ ಓಡ್ತಾ ಇದೀವಿ ಕ್ಯಾಬಲ್ಲಿ. ನಂದೂನ್ ಕೇಳೋಣ ಎಷ್ಟು ಬಂತು ಅಂತ. ಹೇ ಮ್ಯಾನ್, ಐ ಆಮ್ ಆನ್ ದ ವೇ ಟು ಏರ್ಪೋರ್ಟ್. ವೈ ಹೇ ಸಿಗನ್? ಟೆಲ್ ಮಿ your numbers. I'm reaching the hotel back. My Okay. numbers. Okay. So I have a range of 115 kilometers. Oh, And charge 25% left. 25%. We ended up at 7%. So it's almost So driving. Okay, I had to rush. This competition is cancelled. We will do it again. You wish, bro. You wish. Okay. Disconnected. ಸೊ 308 ಕಿಲೋಮೀಟ್ರ್ ಇಟ್ಕೊಳ್ಳೋಣ. 25% ಇನ್ನೂ ಇದೆಯಂತೆ. ಸೊ ಒಂದು 98 ಅಂದ್ಕೊಂಡ್ರೆ ಒಂದು ನಿಮಿಷ ಕ್ಯಾಲ್ಕುಲೇಟ್ ಮಾಡೇ ಬಿಡೋಣ. ಸೊ 98 ಮೈನಸ್ 25 73% ಯೂಸ್ ಮಾಡಿದ್ದಾನೆ. 308 ಡಿವೈಡೆಡ್ ಬೈ 73 ಅಂದರೆ 4.2 ಇಂಟು 100 ಮಾಡಿದ್ರೆ 100% ಬ್ಯಾಟ್ರಿ 421 ಬರುತ್ತೆ. ಟಾಟಾ ಅವ್ರು ಕ್ಲೇಮ್ ಮಾಡೋದು 510 to 530. ರಿಯಲ್ ವರ್ಲ್ಡಲ್ಲಿ ನಾರ್ಮಲ್ ಡ್ರೈವಿಂಗ್ ಕಂಡೀಷನ್ಸ್, ಮಿಕ್ಸ್ ಆಫ್ ಡಿಫ್ರೆಂಟ್ ಮೋಡ್ಸ್, ಕಾಮ್ ಆ್ಯಂಡ್ ಪೀಸ್ಫುಲ್, ಒಂದು ರೋಡ್ ಲಿಮಿಟ್, ಸ್ಪೀಡ್ ಲಿಮಿಟ್ ಮೇಂಟೈನ್ ಮಾಡಿ ಒಂದು 190ರಿಂದ 100 ಓಡಿಸಿದ್ರೆ ನಿಮಗೆ 410ಕ್ಕಂತೂ ಮೋಸ ಇಲ್ಲವೇ ಇಲ್ಲ, ಗ್ಯಾರಂಟಿ ಕೊಡುತ್ತೆ. ಬೇಸ್ಡ್ ಆನ್ ನಂದೂಸ್ ಡ್ರೈವಿಂಗ್. ನಾನು ಸಖತ್ ಪುಷ್ ಮಾಡಿದ್ದೀನಿ. 150 ಕಿಲೋಮೀಟರ್ಸ್ ಆರಾಮಾಗಿ. ಇನ್ 150 ಕಿಲೋಮೀಟರ್ಸ್ ಫುಲ್ ಥ್ರಾಟಲ್ 120 ಎಲ್ಲ ಹೋಗಿದ್ದೀನಿ. ನಾಟ್ ಸೇಫ್ ಸ್ಪೀಡ್ಸ್, ಬಟ್ ನಾಟ್ ಆಲ್ ದ ಟೈಮ್. ಸೊ 120 ಪ್ಲಸ್ಸು ಕೂಡ ಒಂದಲ್ಲಿ ಇಲ್ಲಿ ಹೋಗೋಕ್ಕಾದಲ್ಲಿ ಹೋಗಿದ್ದೀವಿ. ಡ್ರೈವಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ, ಆಮೇಲೆ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಅರ್ಜೆಂಟಾಗಿ ಹೋಗಬೇಕಾದ್ರೆ ಯು ವಿಲ್ ಗೆಟ್ ಯುವರ್ ಬ್ಯಾಟ್ರಿ ಡಿಪ್ಲೀಟೆಡ್ ಫಾಸ್ಟರ್. ಬೇಗ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ಸೊ ಇದನ್ನ ಒಂದು ಕೇಸ್ ಇಟ್ಕೊಂಡು ನೋಡಿದ್ರೆ 310ರಿಂದ 410 ಕೊಟ್ಟಿದೆ. ವರ್ಸ್ಟ್ ಕೇಸ್ ಸಿನಾರಿಯೋ 310, ನಾರ್ಮಲ್ ಕೇಸ್ ಸಿನಾರಿಯೋ 410, ಬೆಸ್ಟ್ ಕೇಸ್ ಅಂದರೆ ಇನ್ನೂ ತುಂಬ ಚೆನ್ನಾಗಿ ಓಡಿಸಿದ್ರೆ ಟಾಟಾ ಕ್ಲೈಮ್ ಮಾಡೋ ನಂಬರು ಕೂಡ ಬರುತ್ತೆ ರಿಯಲ್ ವರ್ಲ್ಡಲ್ಲಿ. ಸೊ ಇದು ನಮ್ಮ ಡೀಪ್ ಡೈವ್ ಇಂಟು ಟಾಟಾಸ್
ಎಸ್ಪೆಷಲಿ Sierra.ev 75 kWh ಬ್ಯಾಟ್ರಿ, ಇದು ರಿಯಲ್ ವರ್ಲ್ಡ್ ರೇಂಜ್. ನಿಮ್ಗೆ ಏನು ಅನ್ನಿಸ್ತು? ಇಂಥ ಟೆಸ್ಟ್ ಇನ್ನೂ ಮಾಡಬೇಕಾ? ಫ್ಲೈವೀಲ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ. ನೆಕ್ಸ್ಟ್ ವೀಡಿಯೋಸಲ್ಲಿ ಅದೆಲ್ಲ ನಿಮಗೆ ತೊಗೊಂಬರ್ತೀವಿ. ಸಿ ಯು, ಬಾಯ್ ಬಾಯ್.